ಎಲ್ಲರ ಮನೆಯಲ್ಲೂ ಎ ಸಿ ಇದೆ, ಆದರೆ ಯಾರ ಮನೆಯಲ್ಲೂ ಆರೋಗ್ಯ ಇಲ್ಲ. ವಿಚಿತ್ರ ವಿಚಿತ್ರ ಕಾಯಿಲೆಗಳು. ಟ್ರೀಟ್ಮೆಂಟಿಗೆ ಅಂತ ಆಸ್ಪತ್ರೆಗೆ ಹೋದರೆ ಕೋಟ್ಯಂತರ ರೂಪಾಯಿ ಖರ್ಚಾಗ್ತಿದೆ. ವಿಚಿತ್ರ ವಿಚಿತ್ರ ಕಾಯಿಲೆಗಳಪ್ಪ. ಮೊನ್ನೆ ಜ್ವರ ಬಂದು ಆಸ್ಪತ್ರೆಗೆ ಹೋದರೆ 5 ಲಕ್ಷ ರೂಪಾಯಿ ಬಿಲ್ಲಾಯಿತು. ಸರಿಯಾಗಿ ಮಳೆ ಬರದೆ 7 ವರ್ಷ ಆಯಿತು. ಯಾವ ಬೆಳೆನೂ ಸರಿಯಾಗಿ ಬೆಳೆಯೋಕ್ಕಾಗ್ತಿಲ್ಲ. ಎಲ್ಲನೂ ಫಾರಿನಿಂದ ತರಿಸ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದಿದೆ. ಅಕ್ಕಿ, ಬೇಳೆ, ತರಕಾರಿ ರೇಟ್ ನೋಡಿದ್ರೆ ಆಕಾಶಕ್ಕಿಂತ ಎತ್ತರಕ್ಕೆ ಹೋಗ್ಬಿಟ್ಟಿದೆ. ಮೊದಲು ಕುಡಿಯೋ ನೀರನ್ನು ಮಾತ್ರ ಖರೀದಿ ಮಾಡಿ ಕುಡಿತಾ ಇದ್ವಿ. ಈಗ ಉಸಿರಾಡೋ ಗಾಳಿನ ಸಹ ಖರೀದಿ ಮಾಡಿ ಜೀವನ ಮಾಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದ್ದೀವಿ. ದಿನಕ್ಕೆ 2 ಸಲ ಸಿಲಿಂಡ್ರಿಂದ ಆಕ್ಸಿಜನ್ ತಗೊಳ್ಳದೇ ಇದ್ದರೆ ಜೀವ ದೇವ್ರ ಪಾದ ಸೇರೋದು ಖಂಡಿತ. ಇಲ್ಲಿಗೆ ಬಂದು ನಿಂತಿದೆ ಮನುಷ್ಯನ ಪರಿಸ್ಥಿತಿ. ಇದಕ್ಕೆಲ್ಲ ಯಾರು ಕಾರಣ ಗೊತ್ತಾ? ರೀ, ಏನು ಗೊತ್ತಾ, ನಮ್ಮ ಅಣ್ಣನ ICUದಲ್ಲಿ ಅಡ್ಮಿಟ್ ಮಾಡಿದಾರಂತೆ ಕಣ್ರಿ. ಯಾಕೆ, ಏನಾಯ್ತು? ಆಕ್ಸಿಜನ್ ಸಿಲಿಂಡ್ರು ಖಾಲಿಯಾಗಿ 3 ದಿನ ಆಯ್ತಂತೆ ರೀ. ಎಲ್ಲಿ ಹುಡುಕಿದ್ರು ಸ್ಟಾಕೇ ಸಿಗ್ತಾ ಇಲ್ವಂತೆ. ಎಲ್ಲೋ ಒಂದು ಕಡೆ ಸಿಲಿಂಡ್ರು ಸಿಕ್ಕಿದ್ರು 30,000 ರೂಪಾಯಿ ಸಿಲಿಂಡ್ರಿಗೆ 1 ಲಕ್ಷ ಹೇಳಿದ್ರಂತೆ ಕಣ್ರಿ. ಉಸಿರಾಟದ ಸಮಸ್ಯೆ ಜಾಸ್ತಿಯಾಗಿ ICUಗೆ ಹಾಕಿದಾರಂತೆ ರೀ. ಸಂಜೆ ಒಳಗೆ 2 ಸಿಲಿಂಡ್ರ್ ಏನಾದರೂ ಸಿಕ್ಕಲಿಲ್ಲ ಅಂತಂದರೆ ಬದುಕೋದೇ ಕಷ್ಟ ಅಂತ ಹೇಳ್ತಿದಾರಂತೆ ಡಾಕ್ಟ್ರು. ಅಯ್ಯೋ ದೇವ್ರೆ, ಇನ್ನೇನು ಮಾಡ್ತಾರಂತೆ ನಿಮ್ಮ ಮನೆಯವರು? ರೀ, ಹೆಂಗಿದ್ರು ನಮ್ಮ ಮನೇಲಿ 2 ಸಿಲಿಂಡ್ರು ಎಕ್ಸ್ಟ್ರಾ ಇದೆಯಲ್ಲ, ಕೊಟ್ಬಿಡೋಣ ರೀ ಪಾಪ. ಲೇ, ಏನೇ ಹೇಳ್ತಿದ್ಯಾ? ತಲೆ ಕೆಟ್ಟಿದ್ಯಾ ನಿಂಗೆ? ಕಳೆದ ವಾರ ನನ್ನಣ್ಣ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗಲೇ ನಾನು ಸಿಲಿಂಡ್ರ್ ಕೊಟ್ಟಿರಲಿಲ್ಲ. ಈಗ ನಿಮ್ಮಣ್ಣ ICUಯಲ್ಲಿ ಇದ್ದಾನೆ ಅಂತ ಹೇಳ್ತಾಣ ಕೊಟ್ಬಿಡ್ಬೇಕಾ? ನೋಡೇ, ಎಷ್ಟು ಬೇಕಾದ್ರೂ ದುಡ್ಡು ಬೇಕಾದರೆ ಕೊಡೋಣ, ಆದರೆ ಮನೇಲಿರೋ ಆಕ್ಸಿಜನ್ ಸಿಲಿಂಡ್ರ್ ಕೊಡೋ ಆಲೋಚನೆ ಕೂಡ ಮಾಡಬೇಡ. ಆಕ್ಸಿಜನ್ ಸಿಲಿಂಡ್ರ್ ಕೊಡ್ತಾಳಂತೆ. ಆಕ್ಸಿಜನ್ ಸಿಲಿಂಡ್ರು ಮಾಡೋ ಕೆಲಸ ಇಲ್ಲ ಇವಳಿಗೆ. ಇದಕ್ಕೆಲ್ಲ ಯಾರು ಕಾರಣ ಗೊತ್ತಾ? ನಾವೇ ಕಾರಣ. ನಾವು ನಮ್ಮ ಪರಿಸರನ ಚೆನ್ನಾಗಿಟ್ಕೊಂಡಿದ್ದಿದ್ರೆ ಇವತ್ತು ನಮ್ಗೆ ಯಾಕೆ ಇಂಥ ಪರಿಸ್ಥಿತಿ ಬರ್ತಾಯಿತ್ತು? ದೇವ್ರೆ, ಮುಂದೆ ನಮ್ಮ ಮಕ್ಕಳು ಕಾಲಕ್ಕಾದರೂ ಈ ಸಮಸ್ಯೆನೆಲ್ಲ ಪರಿಹಾರ ಮಾಡಪ್ಪ.